ಫುಲ್ ಚಿಟ್ಟೆ ಓಡಾಡ್ತಿದ್ದೆ ಸರ್, ಯಾಕಂದರೆ ಸ್ವಲ್ಪ ನರ್ವಸ್ ಇತ್ತು. ಅಯ್ಯೋ ಜನರು ಹೆಂಗೆ ಸ್ವೀಕರಿಸ್ತಾರೆ ನಮ್ಮ ಫಸ್ಟ್ ಮೂವೀಸ್ ಅಂತ. ಹಾಂ ಸರ್, ಪಕ್ಕಾ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ದಯವಿಟ್ಟು OTTಗಂತೂ ಕಾಯಬೇಡಿ ಪ್ಲೀಸ್. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಎಲ್ಲರಿಗೂ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಅದೇ ತುಂಬ ಕನೆಕ್ಟ್ ಆಗುತ್ತೆ. ಯಾಕಂದರೆ ಕಾಲೇಜ್ವರ್ಗೆ ಮಾತ್ರ ಅಲ್ಲ, ಅಜ್ಜಿ ತಾತಂದಿರಿಗೆ, ಅಮ್ಮ ಅಪ್ಪ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಸೊ ಬರೀ ಕಾಲೇಜ್ವರ್ಗೂ ಮಾತ್ರ ಬರಬೇಡಿ, ಆಂಟಿ ಅಂಕಲ್ಸ್ ಅಜ್ಜಿ ತಾತ ಎಲ್ಲ ಬಂದು ಆಶೀರ್ವದಿಸಬೇಕು. ಆ್ಯಕ್ಚುಲಿ ನನಗೆ ಇವಾಗ ಕಾಲೇಜ್ ಮುಗ್ದೋಯ್ತು ನನ್ನ ಸ್ಟಡೀಸು. ಇವಾಗ ನನಗೆ ಮತ್ತೆ ಕಾಲೇಜ್ಗೆ ಹೋಗಬೇಕು ಅಂತ ಅನ್ನಿಸ್ತದೆ. ಯಾಕಂದರೆ ಅಷ್ಟು ಎಂಜಾಯ್ ಮಾಡಿದ್ದೀನಿ ನಾನು ಸ್ಕ್ರೀನ್ ಮೇಲೆ. ನಾನು ಇಲ್ಲಿವರೆಗೂ ನನ್ನ ಫೇವ್ರೇಟ್ ಆ್ಯಕ್ಟರ್ಸು ಎಲ್ಲರೂ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಬರ್ತಾ ಇದ್ದೆ. ಬಟ್ ನಾನು ಫಸ್ಟ್ ಟೈಮ್ ನೋಡ್ಕೊಂಡಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಇದಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ರಘು ಸರ್ ಆಗಿರ್ಬೋದು, ಆಮೇಲೆ ಶಶಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ನಾನು ಎಲ್ಲ ಏಜ್ ಗ್ರೂಪ್ ಅವರು ಬಂದಿದ್ರು ಇಲ್ಲಿ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರು ನಾನು ನೋಡ್ತಾ ಇದ್ದೆ. ಆ್ಯಂಡ್ ಎಲ್ಲ ಸೀನು, ಎಲ್ಲ ಈವೆಂಟ್ಸ್ಗೆ ಅವ್ರು ಕನೆಕ್ಟ್ ಆಗ್ತಾಯಿದ್ರು ಈಸಿಯಾಗಿ. ಯಾಕಂದರೆ ಎಲ್ಲ ಲೈಫಲ್ಲಿ ನಡೆದಿರೋ ಈವೆಂಟ್ಸೇ ಅಲ್ಲಿ ಬರ್ತಿತ್ತು. ಸೊ ಹಾಗಾಗಿ ಅವರು ಎಂಜಾಯ್ ಮಾಡೋದು ನೋಡಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಮರ್ತಿ ನಾನು ಆಡಿಯನ್ಸ್ ಆಗೋದೆ. ಸೊ ಎಲ್ಲರಿಗೂ ನಾಳೆ ಫ್ರೀ ಮಾಡಿಕೊಂಡು ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟರ್ಸ್ಗೆ ಹೋಗಿ ಮೂವಿ ನೋಡಿ ನಮ್ಮ ಮೂವಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದು ಮಾನವೀಯ ಸಂದೇಶದ ಜನವಾಹಿನಿ.